ನಮಸ್ತೆ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸ ವರ್ಕ್ ಫ್ರಮ್ ಹೋಮ್ ಜಾಬ್ ಇದು ಅಪ್ಡೇಟ್ ಬಂದಿರುವಂಥದ್ದು. ಆ್ಯಂಡ್ ಮೇನ್ ಮುಖ್ಯವಾಗಿ ಇದು ಕರ್ನಾಟಕದಲ್ಲೇ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು KYC ಜಾಬ್ ಪ್ರೊಫೈಲ್ಗೋಸ್ಕರ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ KYC ಅಂತಂದರೆ ಏನು? KYC ಅಂದರೆ ಆಲ್ರೆಡಿ ಅವ್ರ ಪ್ಲಾಟ್ಫಾರ್ಮಲ್ಲಿ ಇರುವಂತಹ ಏನು ಗ್ರಾಹಕರು ಇರ್ತಾರೆ ಅವ್ರದ್ದು ಡಾಕ್ಯುಮೆಂಟನ್ನು ನೀವು ವೆರಿಫೈ ಮಾಡಬೇಕಾಗುತ್ತೆ. ಓಕೆ, ಸೊ ಲೈಕ್ ಇವಾಗ ನಾರ್ಮಲಿ ಬ್ಯಾಂಕಲ್ಲೆಲ್ಲ ನೋಡ್ತಾ ಇರ್ತೀರಿ KYC ಮಾಡಿಸ್ತಾ ಇರ್ತಾರೆ ಅವಾಗವಾಗ. ಒಂದು ವರ್ಷಕ್ಕಾದರೂ ಮಿನಿಮಮ್ ಒಂದು ಸರಿ ಆದರೂ KYC ಮಾಡಿಸ್ತಾರೆ ಬ್ಯಾಂಕ್ನವರು. ಸೊ ಅದೇ ರೀತಿ ನೀವೇನು ಮಾಡಬೇಕಂದ್ರೆ KYC ಮಾಡೋದಿರುತ್ತೆ. KYC ಆಪರೇಷನ್ಸ್ ಅನಲೈಸ್ಡ್ ಅನ್ನೋ ಒಂದು ಪ್ರೊಫೈಲ್ಗೆ ಇವಾಗ ಈ ಕಂಪನಿಯಲ್ಲಿ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಆಗಿರುತ್ತೆ, ಮನೆಯಿಂದಲೇ ಮಾಡುವಂಥ ಕೆಲಸ. ಸೊ ಯಾವ ರೀತಿ ಕೆಲಸ ಇರುತ್ತೆ ಮತ್ತು ಇನ್ನು ಈ ಪ್ಲಾಟ್ಫಾರ್ಮ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ನಾನು ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಫಸ್ಟಿಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಕೆಲಸ ಏನಿರುತ್ತೆ ಅಂತ ತಿಳ್ಕೊಳ್ಳಿ. ಸಪೋಸ್ ನಿಮ್ಗೆ ಇದು ಓಕೆ ನಾವು ಮಾಡ್ಬೋದು ಅಂತಂದರೆ ಸೊ ಇವತ್ತು ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಮೇನ್ ಮುಖ್ಯವಾಗಿ ಯಾವುದೇ ರೀತಿಯಲ್ಲಿ ಫೀಸ್ ಇರೋದಿಲ್ಲ. ಜಸ್ಟ್ ನಿಮ್ಮ ರಿಸ್ಯೂಮ್ ಏನಿರುತ್ತೆ ಅದು ಅಪ್ಡೇಟ್ ಇರಬೇಕು ಆ್ಯಂಡ್ ಕಂಪನಿಗೆ ಅದು ಇಷ್ಟ ಆಗಬೇಕು. ನಂತರ ಅವರು ಶಾರ್ಟ್ ಲಿಸ್ಟ್ ಅಂತ ಒಂದು ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಆ ಲಿಸ್ಟಿಗೆ ಸಂಬಂಧಪಟ್ಟಂತೆ ನಿಮ್ಮ ಹೆಸರು ಏನಾದರೂ ಇದ್ದರೆ ಅದರಲ್ಲಿ ಅವ್ರು ನಿಮಗೆ ಮೇಲ್ ಮಾಡ್ತಾರೆ. ಓಕೆ, ಸೊ ಇದು ಮೇ ಬಿ 7 to 8 ಡೇಸ್ ಆಗ್ಬೋದು ಅಥವಾ ಅದಕ್ಕಿಂತ ಒಂದು 15 ಡೇಸ್ ಕೂಡ ಹೋಗ್ಬೋದು. ಇದು ಡಿಪೆಂಡ್ ಆಗುತ್ತೆ ಕಂಪನಿ ಮೇಲೆ. ಓಕೆ, ಸೊ ಇವಾಗ ನೋಡೋಣ ಯಾವ ಕಂಪನಿ ಯಾವ ಪ್ರೊಫೈಲು ಹೇಗೆ ಅಪ್ಲೈ ಮಾಡಬೇಕು ಅಂತ. ಆ್ಯಂಡ್ ಮತ್ತೊಂದು ಮೇನ್ ಮುಖ್ಯವಾಗಿ ಈ ಕಂಪನಿಯಲ್ಲಿ ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆ್ಯಂಡ್ ಒಂದು ನಿಮ್ಗೆ ಇಲ್ಲಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಿಮ್ಮ ಹತ್ರ ಇಲ್ಲ ಅಂದರೂ ಕೂಡ ಸೊ ಕಂಪ್ನಿನೇ ಕೊಡುತ್ತೆ ನಿಮಗೆ. ಸೊ ಮನೆಯಿಂದ ನೀವು ಕೆಲಸವನ್ನು ಮಾಡಿ ಕೊಡ್ಬೋದು. ಓಕೆ, ಆ್ಯಂಡ್ ಯಾವಾಗ ನೀವು ಜಾಬ್ ಬಿಡ್ತೀರಾ ಆವಾಗ ಅದನ್ನು ವಾಪಸ್ ಕೊಡೋದಿರುತ್ತೆ ಕಂಪನಿಗೆ. ನಿಮ್ಮ ಹತ್ರ ಕೇವಲ ಆಂಡ್ರಾಯ್ಡ್ ಫೋನ್ ಇದ್ದರೂ ಕೂಡ ಪರವಾಗಿಲ್ಲ. ಸೊ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದಲ್ಲೂ ಕೂಡ ನಿಮಗೆ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಇವರು ಆವಾಗ ಕೊಡ್ತಾ ಇರ್ತಾರೆ. ಸೊ ಸುಮಾರು ಜನರಿಗೆ ಕೊಡ್ತಾ ಇರ್ತಾರೆ. ಸೊ ಅದೇ ರೀತಿ ನೀವು ಕೂಡ ಅದರಲ್ಲಿ ಒಬ್ಬರಾದರೆ ಡೆಫಿನೆಟ್ಲಿ ಅಂದರೆ ಕೆಲವೊಂದು ಟಾಸ್ಕ್ಗಳಿರುತ್ತೆ ಕಂಪನಿ ಕಡೆಯಿಂದ. ಆ ಟಾಸ್ಕನ್ನು ಯಾರು ರೀಚ್ ಮಾಡ್ತಾರೆ ಅವ್ರಿಗೆ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಈ ಒಂದು ಕಂಪನಿ ಬಗ್ಗೆ ಹೇಳೋದಾದರೆ ಸುಮಾರು ಬೇರೆ ಬೇರೆ ದೇಶಗಳಲ್ಲಿ ಇವ್ರದ್ದು ಆಲ್ರೆಡಿ ಇದನ್ನು ನಡೀತಾ ಇದ್ದಾರೆ, ಏನು ಬಿಸ್ನೆಸ್ ಪ್ರಪೋಸಲ್ಸ್ ನಡೀತಾನೆ ಇದೆ. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಕಂಪನಿ ಇದೆ. ಆ್ಯಂಡ್ ಈ ಕಂಪ್ನಿಯಲ್ಲಿ ನೀವು ಈ ಒಂದು ಪ್ರೊಫೈಲ್ಗೆ ಅಂದರೆ KYC ಪ್ರೊಫೈಲ್ಗೆ ಮಾಡ್ತೀವಂತಂದರೆ ಸೊ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಇದು ಫುಲ್ ಟೈಮ್ ಜಾಬು, ಪಾರ್ಟ್ ಟೈಮ್ ಜಾಬ್ ಅಲ್ಲ. ಪಾರ್ಟ್ ಟೈಮ್ ಜಾಬ್ಗೆ ಲೇಟೆಸ್ಟ್ ನಾನು ಹಾಕಿರೋಂಥ ವೀಡಿಯೋಸ್ಗಳನ್ನ ಕಂಟಿನ್ಯೂ ಒಂದ್ಸರಿ ಚೆಕ್ ಮಾಡಿ ಆ್ಯಂಡ್ ನೋಡ್ಬಿಟ್ಟು ಅಲ್ಲಿ ಅಪ್ಲೈ ಮಾಡಿ. ಓಕೆ, ಆ್ಯಂಡ್ ಅದಕ್ಕೆ ಹೊಸಗಳು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಇದು ಕಂಪ್ಲೀಟ್ಲಿ ಫ್ರೀ. ಇವಾಗ ಹೇಳ್ತಾರಂಥ ಕಂಪನಿ ಏನಿದೆ ಅಲ್ವಾ, ಈ ಕಂಪನಿಯಲ್ಲಿ ಕ್ರಿಪ್ಟೋ ಕರೆನ್ಸಿ ಎಲ್ಲ ನೀವು ಕೇಳಿರ್ಬೋದು. ಕ್ರಿಪ್ಟೋ ಕರೆನ್ಸಿ ಥರನೇ ಇದು ಒಂದು ಇದನ್ನ ಕೆಲಸವನ್ನು ಮಾಡುತ್ತೆ ಕಂಪನಿ. ಸೊ ಈ ಕಂಪನಿಯಲ್ಲಿ ಮೇನ್ ಪ್ರೊಫೈಲ್ಗೆ KYC ಪ್ರೊಫೈಲ್ಗೆ ಹೈರಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಅಲ್ಲಿ ಏನು ಎಕ್ಸಾಕ್ಟ್ಲಿ ನಿಮ್ಮದು ಕೆಲಸ ಇರುತ್ತೆ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ಕಂಡಕ್ಟ್ ಎಂಡ್ ಟು ಎಂಡ್ KYC ಆ್ಯಂಡ್ EDD ರಿವ್ಯೂಸ್ ಮಾಡೋದಿರುತ್ತೆ. KYC ಅಂತೂ ನೀವು ಮಾಡೋದೇ ಇರುತ್ತೆ ಮತ್ತು ಜೊತೆಗೆ EDD ರಿವ್ಯೂ ಕೂಡ ಮಾಡೋದಿರುತ್ತೆ. ಅಕ್ರಾಸ್ ಆಲ್ ಕಸ್ಟಮರ್ ರಿಸ್ಕ್ ಟೈರ್ಸ್ ಆಯಿತು, ಎನ್ಶೂರಿಂಗ್ ಕಂಪ್ಲೈನ್ಸ್ ವಿತ್ ಇಂಟರ್ನಲ್ ಪಾಲಿಸೀಸ್. ಓಕೆ, ಆ್ಯಂಡ್ ಗ್ಲೋಬಲ್ AML ಆ್ಯಂಡ್ CTF ರೆಗ್ಯುಲೇಷನ್ಸ್ ಮಾಡೋದಿರುತ್ತೆ. ಆ್ಯಂಡ್ ಮೇನ್ ಅಂತಂದರೆ ಪ್ರಿಫರ್ ಮಾಡ್ತಿದ್ರೆ ಕಾಂಪ್ಲೆಕ್ಸ್ EDD ಇನ್ವೆಸ್ಟಿಗೇಷನ್ ಆನ್ ಹೈ ರಿಸ್ಕ್ ಇಂಡಿವಿಜುವಲ್ ಇನ್ಕ್ಲೂಡಿಂಗ್ ಡೀಪ್ ಅನಲೈಸ್ ಆಫ್ ಐಡೆಂಟಿಟಿ, ಸಾರ್ಸ್ ಆಫ್ ಫಂಡ್ ಆ್ಯಂಡ್ ಸಾರ್ಸ್ ಆಫ್ ವೆಲ್ತ್. ಸೊ ಇಲ್ಲಿ ಮೇನ್ ಹೇಳ್ಕೊಂಡ್ರೆ ತುಂಬ ಈಸಿ ಭಾಷೆದಲ್ಲಿ ನಾನು ಹೇಳೋದಾದ್ರೆ ಇದು ಸಂಪರ್ಕಿತ ಫಸ್ಟಿಗೆ ನಿಮಗೆ ಟ್ರೈನಿಂಗ್ ಕೂಡ ಕೊಡುತ್ತೆ ಕಂಪನಿ ಒಂದೇದು. ಆ್ಯಂಡ್ ಇನ್ನೊಂದು ಇದು ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ಇರುತ್ತೆ. ನಾರ್ಮಲ್ ಮೇ ಬಿ ಎಲ್ರಿಗೂ ಇದು ಅರ್ಥ ಆಗಲ್ಲ ಇದು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಸೊ ನಾರ್ಮಲಿ ಹೇಳ್ಬೇಕಂದ್ರೆ ಇದೊಂದು KYC ಒಂದು ಏನು ರಿವ್ಯೂ ಮಾಡುವಂಥದ್ದು ಕೆಲಸ ಇರುತ್ತೆ. ಸೊ ಇಲ್ಲಿ ಇದರದ್ದು ಕೂಡ ಕೊಲಾಬ್ರೇಟ್ ಮಾಡೋದಿರುತ್ತೆ ನಿಮ್ಮದು. ಓಕೆ, ಸೊ ಕೊಲಾಬ್ರೇಟ್ ಮಾಡೋದಿರುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನೋಡ್ತಾ ಇರೋದು ಆಪರೇಷನ್ ಇಫೆಕ್ಟಿವ್ ಆ್ಯಂಡ್ ಹೈ ವಾಲ್ಯೂಮ್ ಎನ್ವೈರ್ಮೆಂಟ್ ವೈಲ್ ಮೇಂಟೈನಿಂಗ್ ಹೈ QA ಸ್ಟ್ಯಾಂಡರ್ಡ್ ಆ್ಯಂಡ್ ಮೀಟಿಂಗ್ ಪ್ರೊಡಕ್ಟಿವಿಟಿ KPIs ಅಂತ ಹೇಳ್ತಾರೆ. ಸೊ ಇದರದ್ದು ಕೂಡ ಮೇನ್ ಅಂತಂದರೆ KYC ಅಂತ ನೀವು ಮಾಡೋದಿರುತ್ತೆ, ಅದನ್ನ ಮಾತ್ರ ಹೈಲೈಟ್ ಮಾಡಿದ್ದಾರೆ ಅವರು. ಬಟ್ ಆದರೂ ಕೂಡ ಅದರ ನೀವು ಕೆಲವೊಂದು ಏನು ಮಾಡಬೇಕಂದ್ರೆ ಕೆಲವೊಂದು ಕಂಪನಿ ಅಕಾರ್ಡಿಂಗ್ ಏನು ಪಾಲಿಸೀಸ್ಗಳಿರುತ್ತೆ ಅವುಗಳನ್ನ ಪ್ರಾಪರಾಗಿ ಇವರು ಫಾಲೋ ಮಾಡ್ತಾ ಇದ್ದಾರೆ ಇಲ್ವೋ ಕಸ್ಟಮರ್ಸು ಅದನ್ನು ಕೂಡ ನೀವು ಇಲ್ಲಿ ರೀಚೆಕ್ ಮಾಡೋದಿರುತ್ತೆ. ಸೊ ಈ ರೀತಿ ಇರುತ್ತೆ ನಿಮ್ಮದು ಕೆಲಸ. ಸೊ ಈ ಕೆಲಸಕ್ಕೆ ನೀವು ಮಾಡ್ತೀವಿ ಅಂತಂದರೆ ಇದರಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನಾನು ನಿಮಗೆ ಸ್ವಲ್ಪ ವರ್ಕ್ಸ್ ಆ್ಯಂಡ್ ಬೆನಿಫಿಟ್ ಬಗ್ಗೆ ಕೂಡ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕಾಂಪಿಟೇಟಿವ್ ಸ್ಯಾಲರಿ ಕೊಡ್ತಾ ಇದ್ದಾರೆ ಈ ಕಂಪನಿಯಲ್ಲಿ. ಆ್ಯಂಡ್ ಸಂಬಳ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಅಂತ ನೀವು ಕೇಳ್ಬೋದು, ಬಟ್ ಆದರೆ ಸ್ಯಾಲರಿ ಇಷ್ಟಂತ ಅವ್ರು ಅನೌನ್ಸ್ ಮಾಡಿಲ್ಲ. ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ನೀವು ಫ್ರೆಷರ್ ಇದ್ದರೆ ಮತ್ತು ಅಥವಾ ಈ ರೀತಿ. ಓಕೆ, ಸೊ ಲೈಕ್ ಇವಾಗ ನಾವು ಒಂದು 35,000 ತಗೋತಾ ಇದ್ದೀವಿ ನಾರ್ಮಲಿ ಯಾವುದಾದ್ರು ಕಂಪನಿಯಿಂದ ಅಂದರೆ ಸೊ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಸ್ಯಾಲ್ರಿ ಮೇಲೆ ಸ್ವಲ್ಪ ಎಷ್ಟು ಹೈಕ್ ಕೊಡುತ್ತೆ ಅಂತ ಕಂಪನಿ. ಸೊ ಅದು ನಿಮ್ಮ ಒಂದು ಪ್ರೊಫೈಲ್ ಮೇಲೇ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಇಕ್ವಿಟಿ ಪ್ಯಾಕೇಜ್ ಅಂತ ಹೇಳಿದ್ದಾರೆ. ವಿ ಬಿಲೀವ್ ಫೈನಾನ್ಷಿಯಲಿ ಫ್ರೀಡಮ್ ಸ್ಟಾರ್ಟ್ ವಿತ್ ಅವರ್ ಎಂಪ್ಲಾಯೀಸ್. ಸೊ ಆಲ್ ಎಂಪ್ಲಾಯೀಸ್ ಹ್ಯಾವ್ ಓನರ್ಶಿಪ್ ಎಟ್ ಮೂನ್ ಪೇ. ಸೊ ಮೇನ್ ಹೇಳಬೇಕಂದ್ರೆ ಇವಾಗ ಹೇಳ್ತಾರಂಥ ಕಂಪನಿ ಹೆಸರು ಮೂನ್ ಪೇ ಅಂತ ಹೇಳಿ. ಸೊ ಇಲ್ಲಿ ಮೇನ್ ಅಂತಂದರೆ ಪೇ ಫಾರ್ ದಿ ಪರ್ಫಾರ್ಮೆನ್ಸ್ ಇಕ್ವಿಟಿ ಬೋನಸ್. ದೋಸ್ ಹೂ ಡ್ರೈವ್ ಔಟ್ಸೈಡ್ ಔಟ್ಕಮ್ಸ್ ರಿಸೀವ್ ಔಟ್ಸೈಡ್ ರಿವಾರ್ಡ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಯಾರೆಲ್ಲ ಟಾಸ್ಕ್ಗಳನ್ನು ಕ್ರಾಸ್ ಮಾಡ್ತಾರೆ ಅವ್ರಿಗೆ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಅನೌನ್ಸ್ ಮಾಡುತ್ತೆ ಕಂಪನಿ ಅಂತ ಹೇಳಿ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ವಿ ಆನರ್ ಎಕ್ಸ್ಪೆಕ್ಟೇಷನ್ ಇಂಪ್ಯಾಕ್ಟ್ 10 ಎಂಪ್ಲಾಯೀಸ್ ಟ್ವೈಸ್ ಅ ಇಯರ್. ಇಲ್ಲಿ ಎಷ್ಟು ದುಡಿತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಮೆನ್ಷನ್ ಮಾಡಿದ್ದಾರೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಇದನ್ನು. ಆ್ಯಂಡ್ ಇದರಲ್ಲೂ ಕೂಡ ಅನ್ಲಿಮಿಟೆಡ್ ಹಾಲಿಡೇಸ್ ನಿಮಗೆ ಸಿಗುತ್ತೆ ಈ ಒಂದು ಕಂಪನಿಯಲ್ಲಿ ವರ್ಕ್ ಮಾಡೋದ್ರಿಂದ.
ಹೈಬ್ರಿಡ್ ವರ್ಕ್ ಫ್ರಮ್ ಹೋಮ್ ಶೆಡ್ಯೂಲ್ಸ್ ಇರುತ್ತೆ. ಲೈಕ್ ಕೆಲವೊಂದಿಷ್ಟು ದಿನ ನೀವು ಮನೇಲಿ ಇರ್ತಾರೆ, ಕೆಲವೊಂದಿಷ್ಟು ದಿನ ನೀವು ಆಫೀಸ್ಗೆ ಹೋಗಿ ವರ್ಕ್ ಮಾಡ್ತೀರಾ. ಆ್ಯಂಡ್ ಈ ಆಫೀಸ್ ಎಲ್ಲೂ ಇಲ್ಲ, ಜಸ್ಟ್ ಬ್ಯಾಂಗ್ಳೂರಲ್ಲೇ ಇರುವಂಥದ್ದು. ಸೊ ಇದಲ್ಲೂ ಕೂಡ ಇದು ವರ್ಕ್ ಬಗ್ಗೆ ಹೇಳೋದಾದ್ರೆ ವರ್ಕ್ ಫುಲ್ಲಿ ರಿಮೋಟ್ಲಿ ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗೇನಿಲ್ಲ, ಬಟ್ ಆದರೆ ಕಂಪ್ಲೀಟ್ ಇದು ರಿಮೋಟೇ ಜಾಬ್ ಇರುತ್ತೆ. ಬಟ್ ನೀವು ಬೇಕು ಅಂತಂದ್ರೆ ಕೆಲವೊಂದಿಷ್ಟು ದಿನ ಆಫೀಸಲ್ಲಿ, ಕೆಲವೊಂದಿಷ್ಟು ದಿನ ಮನೇಲಿ ಕೂತ್ಕೊಂಡು ವರ್ಕ್ ಮಾಡ್ಬೋದು. ಅವರ ಯುವರ್ ನಿಯರೆಸ್ಟ್ ಮೂನ್ ಬೇಸ್ ಯಾವುದಾದ್ರೂ ಅವ್ರದ್ದು ಏನಾದರೂ ಆಫೀಸ್ ಇದ್ದರೆ ಸೊ ಅಲ್ಲಿ ಕೂಡ ನೀವು ಮಾಡ್ಬೋದು. ಓಕೆ, ಸೊ ಹೆಡ್ ಆಫೀಸ್ಗೆ ಹೋಗ್ಬೇಕಂತ ಏನೂ ಇಲ್ಲ. ಪ್ರೈವೇಟ್ ಹೆಲ್ತ್ ಕೇರ್ ಬೆನಿಫಿಟ್ ಕೂಡ ಕಂಪನಿ ಕವರ್ ಮಾಡ್ತಾ ಇದೆ. ಆ್ಯಂಡ್ ಅದರದ್ದು ಕೂಡ ಪೇರೆಂಟಲ್ ಲೀವ್ಸ್ ಕೊಡ್ತಾ ಇದ್ದಾರೆ ನಿಮಗೆ. ಸೊ ಯು ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್ ವಿತ್ ಯುವರ್ ಲವ್ಡ್ ಒನ್ಸ್. ಅಂದರೆ ನಿಮ್ಮ ಪೇರೆಂಟ್ಸ್ಗೆಲ್ಲ ಏನಾದರೂ ಸ್ವಲ್ಪ ಸಿಕ್ ಏನಾದರೂ ಇದ್ದರೆ ಸೊ ಅವ್ರಿಗೆ ಅಂತಾರೆ ನಿಮಗೆ ಪೇರೆಂಟ್ ಲೀವ್ ಅಂತ ಕೂಡ ಸಪ್ರೇಟ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದರಲ್ಲೂ ಕೂಡ ಆ್ಯನ್ಯುವಲ್ ಟ್ರೈನಿಂಗ್ ಬಜೆಟ್ ಇರುತ್ತೆ. ವಿ ಸಪೋರ್ಟ್ ಯುವರ್ ಟ್ರೈನಿಂಗ್ ಜರ್ನಿ ಎವ್ರಿ ಸ್ಟೆಪ್ಸ್ ಆಫ್ ದಿ ವೇ ಅಂತ ಹೇಳಿದ್ದಾರೆ. ನಿಮ್ಗೆ ಅವಾಗ ನಿಮಗೆ ಟ್ರೈನಿಂಗ್ ಕೂಡ ನೀಡ್ತಾ ಇರ್ತಾರೆ ಕಂಪನಿ ಕಡೆಯಿಂದ. ಆ್ಯಂಡ್ ಇಲ್ಲಿ ನೋಡಿ ಆಫೀಸ್ ಸೆಟಪ್ ಕೊಡ್ತಾ ಇದ್ದಾರೆ ಅವರು. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಹೇಳಿದ್ದೀನಿ ನಿಮಗೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಮತ್ತು ಆಫೀಸ್ ಸೆಟಪ್ ಏನು ಬೇಕಾಗುತ್ತೆ ಅದನ್ನೆಲ್ಲ ಕಂಪ್ಲೀಟ್ಲಿ ಕಂಪನಿನೇ ಪ್ರೊವೈಡ್ ಮಾಡುತ್ತೆ ಮೇನ್ ಮುಖ್ಯವಾಗಿ. ಆ್ಯಂಡ್ ರಿಮೋಟ್ ವರ್ಕಿಂಗ್ ಅಲೌನ್ಸ್ ಕೂಡ ಕೊಡ್ತಾ ಇದ್ದಾರೆ ಅವರು, ಮನೆಯಿಂದ ಕೆಲಸ ಮಾಡೋದಕ್ಕೆ ಅಲೌನ್ಸ್ ಅಂದರೆ ಭತ್ಯೆ ಕೂಡ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದನ್ನು ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಮಂತ್ಲಿ ಬಜೆಟ್ ಏನಿರುತ್ತಲ್ಲ ಟು ಸ್ಪೆಂಡ್ ಆನ್ ಅವರ್ ಪ್ರಾಡಕ್ಟ್ಸ್ ಆ್ಯಂಡ್ ಜೀರೋ ಫ್ರೀ ಕ್ರಿಪ್ಟೋ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ದಾರೆ. ಓಕೆನಾ, ಸೊ ಇದರಲ್ಲೂ ಕೂಡ ಎಂಪ್ಲಾಯೀಸ್ಗೆ ರೆಫರಲ್ ಪ್ರೋಗ್ರಾಮ್ ಕೂಡ ಇರುತ್ತೆ. ಸೊ ಬೇಕಂತಂದರೆ ಅದರಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ರೆಗ್ಯುಲರ್ ರಿಮೋಟ್ ಕಂಪ್ಲೈ ಆಫ್ ಸೈಟ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಅಂದರೆ ನಿಮ್ಮ ಏನಾದರೂ ಕಲೀಸ್ ಎಲ್ಲ ನೀವು ಮೀಟ್ ಮಾಡಬೇಕು ಅಥವಾ ಆ ರೀತಿ ಎಲ್ಲ ಇರುತ್ತಲ್ವ, ಸೊ ಆ ರೀತಿ ಇದ್ದರೆ ನೀವು ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ವರ್ಕಿಂಗ್ ಇನ್ ಏನಂತಂದರೆ ಫಾಸ್ಟ್ ಗ್ರೋಯಿಂಗ್ ಕಂಪನಿ. ಇಲ್ಲಿ ನಿಮಗೆ ಒಳ್ಳೆ ಒಂದು ಗ್ರೋಯಿಂಗ್ ಕಂಪನಿಯಲ್ಲಿ ವರ್ಕ್ ಮಾಡೋದಕ್ಕೆ ಅಪರ್ಚುನಿಟಿ ಕೊಡ್ತಾ ಇದ್ದಾರೆ. ಸೊ ಈ ಕಂಪನಿ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳೋದಾದ್ರೆ, ಈ ಕಂಪನಿ ಬಗ್ಗೆ ಇಲ್ಲಿ ಸ್ವಲ್ಪ ಮೇಲ್ಗಡೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರೋದು KYC ಆಪರೇಷನ್ಸ್ ಅನಲೈಸ್ಟ್ ಒಂದು ಪ್ರೊಫೈಲಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಮೇನ್ ಮುಖ್ಯವಾಗಿ ಬ್ಯಾಂಗ್ಳೂರ್ ಕರ್ನಾಟಕದಲ್ಲಿ ಹೈರಿಂಗ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಬಿಸ್ನೆಸ್ ಆಪರೇಷನ್ಸ್ ಅಥವಾ ಮತ್ತೆ ಫುಲ್ ಟೈಮ್ ಜಾಬ್ ಮತ್ತು ರಿಮೋಟ್ ಜಾಬ್ ಇದು ಇರುತ್ತೆ. ಓಕೆನಾ, ಸೊ ಇಲ್ಲಿವರೆಗೆ ನಿಮ್ಗೆ ಗೊತ್ತಾಗಿರ್ಬೋದು ಇದು ಒಂದು ಏನು ಕಂಪನಿ ಇದು ಕರ್ನಾಟಕದಲ್ಲಿ ಇರುವಂಥದ್ದು. ಹೀಗಾಗಿ ಕನ್ನಡ ಭಾಷೆ ಅಂತ ಕೂಡ ನನ್ನ ಟೈಟಲಲ್ಲಿ ತಮಿಳಲ್ಲಿ ಹಾಕಿರ್ತೀನಿ, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಬಟ್ ಅದು ರಿಮೋಟ್ ಜಾಬ್ ಹೇಳ್ತಾ ಇದ್ದೀನಿ ನಾನು. ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ಕರ್ನಾಟಕದಲ್ಲಿ ವರ್ಕ್ ಫ್ರಮ್ ಹೋಮ್ ತೊಗೊಂಡು ನೀವು ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಒಂದು ನಿಮಗೆ ಇಲ್ಲಿ ಫಾರ್ಮ್ ಕೊಟ್ಟಿರ್ತಾರೆ. ಈ ಫಾರ್ಮ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಒಂದು CV ಅಟ್ಯಾಚ್ ಮಾಡಬೇಕಾಗುತ್ತೆ. ಈ CV ಅಕಾರ್ಡಿಂಗ್ ಟು ಪ್ರೊಫೈಲ್ಗೆ ಅಪ್ಡೇಟ್ ಆಗಿರಬೇಕು. ಆ ರೀತಿ ನೋಡ್ಕೊಂಡು ಅಪ್ಡೇಟ್ ಮಾಡಿ. ಫುಲ್ ನೇಮು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಹಾಕಬೇಕು, ಕರೆಂಟ್ ಲೊಕೇಶನು, ಕರೆಂಟ್ ಕಂಪನಿ ಆ್ಯಂಡ್ ಲಿಂಕ್ಡ್ಇನ್ ಪ್ರೊಫೈಲ್ ಏನಾದರೂ ಇದ್ದರೆ, ಇಲ್ಲಾಂದರೆ ಕ್ರಿಯೇಟ್ ಮಾಡಿ ಹಾಕಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ನೋಡಿದರೆ ಹೌ ಡಿಡ್ ಯು ಹಿಯರ್ ಅಬೌಟ್ ಮೂನ್ಸ್ ಪೇ ಜಾಬ್ ಲಿಸ್ಟಿಂಗ್, ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ. ಸೊ ಇಲ್ಲಿ ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೋದು. ಈ ಸಪೋಸ್ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲಿಂದ ನೋಡ್ತಾ ಇದ್ದೀರಿ, ಸೊ ಅಲ್ಲಿಂದ ಅಪ್ಲೈ ಮಾಡ್ತಾ ಇದ್ದೀರಿ ಅಂತಂದರೆ ಸೊ ನೀವು ಇಲ್ಲಿ ಅದರಂತ ಟಿಕ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಎಲ್ಲ ಇದೆ, ಬಟ್ ಆದರೆ ಇಲ್ಲಿ ಯಾವುದೇ ರೀತಿ ಒಂದು ಯೂಟ್ಯೂಬ್ ಅಂತ ಇಲ್ಲ. ಸೊ ಹೀಗಾಗಿ ನೀವು ಇಲ್ಲಿ ಅದರಂತ ಸೆಲೆಕ್ಟ್ ಮಾಡ್ಕೋಬೋದು. ಆ ಬಗ್ಗೆ ನೀವು ನೋಡ್ತಾ ಇರ್ಬೋದು. ಫಸ್ಟಿಗೆ ಇಲ್ಲಿ ನಿಮಗೆ ವಾಟ್ ಈಸ್ ಯುವರ್ ಆ್ಯನ್ಯುವಲ್ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಕೇಳ್ತಾ ಇದ್ದಾರೆ. ಇನ್ನು ವಾರ್ಷಿಕ ಆದಾಯ ಅಂತ ಕೇಳ್ತೇವೆ, ಅಂದರೆ ಎಷ್ಟು ಇರಬೇಕು ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಒಂದು ವರ್ಷಕ್ಕೆ ಅಂತ. ಅದು ನೋಡ್ಕೊಂಡು ನೀವು ಇಲ್ಲಿ ಮೆನ್ಷನ್ ಮಾಡಿ. ಓಕೆ, ಆ್ಯಂಡ್ ಇದಾದ ನಂತರ ಇಲ್ಲಿ ನಿಮ್ಮದು ತಿಂಗಳದ್ದು ಸ್ಯಾಲ್ರಿ ಕೇಳ್ತಾ ಇದ್ದಾರೆ, ಎಕ್ಸ್ಪೆಕ್ಟೇಷನ್ ಎಷ್ಟಿರುತ್ತೆ ಅಂತ ಹೇಳಿ. ಸೊ ಇದನ್ನು ಕೂಡ ನೋಡ್ಕೊಂಡು ಹಾಕಿ, ತುಂಬ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ನೋಡ್ಕೊಂಡು ಹಾಕಿ. ಆ್ಯಂಡ್ ನೆಕ್ಸ್ಟ್ ಇದು ವಾರ್ಷಿಕ ಇರುತ್ತೆ, ಇದು ಮಂತ್ಲಿ ಇರುತ್ತೆ. ಇವೆರಡರಲ್ಲಿ ಡಿಫ್ರೆನ್ಸ್ ಇದೆ, ಸ್ವಲ್ಪ ನೋಡ್ಕೊಂಡು ತುಂಬಿ. ವಾಟ್ ಈಸ್ ನೋಟಿಸ್ ಪೀರಿಯಡ್ ಕೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಫ್ರೆಷರ್ ಇದ್ದರೆ ಫಸ್ಟ್ ಆಪ್ಷನ್ ತೊಗೊಳ್ಳಿ. ಇಲ್ಲಾಂದರೆ ನಿಮ್ಮ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಎಷ್ಟು ಇದೆ ಅಂತ ನೋಡ್ಕೊಳ್ಳಿ. ನೋಟಿಸ್ ಪೀರಿಯಡ್ 15 ಡೇಸ್ ಇದೆಯಾ, 1 ಮಂತ್ ಇದೆಯಾ ನೋಡಿಕೊಂಡು ಅಪ್ಲೈ ಮಾಡಿದ್ದೀವಿ ಇದಕ್ಕೆ. ಓಕೆ, ಸೊ ಇಲ್ಲಿ ನಾನು ನಿಮಗೆ ಫಸ್ಟ್ ಆಪ್ಷನ್ನೇ ನಾನು ಇಲ್ಲಿ ಚೂಸ್ ಮಾಡ್ಕೊತಾ ಇದ್ದೀನಿ. ಆಸ್ ಅ ಫ್ರೆಷರ್ ಇದ್ದರು ಅಥವಾ 1 ಮಂತ್ ಒಳಗಡೆ ಇದ್ದವರು ಇದನ್ನು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋ ನೀಡ್ ಅ ವೀಸಾ ಸ್ಪಾನ್ಸರ್ಶಿಪ್. ಸೊ ಡೆಫಿನೆಟ್ಲಿ ಇದು ನೋ ಅಂತಲೇ ಹಾಕ್ತೀನಿ. ಡು ಯು ಪರ್ಸ್ನಲಿ ಓನ್ ಏನಾದರೂ ಕ್ರಿಪ್ಟೋ ಇದೆಯಾ ಅಂತ, ಇದಕ್ಕೂ ಕೂಡ ನಾನು ನೋ ಅಂತಲೇ ಹಾಕ್ತೀನಿ. ಆ್ಯಂಡ್ KYC ಆಪರೇಷನ್ ಅನಲೈಸ್ಡ್ ರಿಲೇಟೆಡ್ ಇಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಇಲ್ಲಿ ಇಲ್ಲ ಅಂತ ಹಾಕ್ತಾ ಇದ್ದೀನಿ, ಅಥವಾ ಇದ್ದರೆ ಎಸ್ ಅಂತ ಹಾಕಬೇಕು. ಓಕೆ, ಸೊ ಆಲ್ಮೋಸ್ಟ್ ಎಸ್ ಅಂದವ್ರಿಗೆ ಬೇಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಓಕೆ, ಡು ಯು ಕಂಡಕ್ಟೆಡ್ ಎಂಡ್ ಟು ಎಂಡ್ ಕಸ್ಟಮರ್ ಆನ್ ಬೋರ್ಡಿಂಗ್ ಆರ್ ಡ್ಯೂ ಟು ಡಿಲೈನ್ಸ್ ರಿವ್ಯೂಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಾನು ನೋ ಅಂತ ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಹ್ಯಾವ್ ಯು ಪರ್ಫಾರ್ಮ್ಡ್ ಎನ್ಹಾನ್ಸ್ಡ್ ಡ್ಯೂ ಟು EDD ರಿವ್ಯೂ ಕೇಳ್ತಾ ಇದ್ದಾರೆ. ಸೊ ಇದಕ್ಕೂ ಕೂಡ ನಾನು ಸೇಮ್ ಆಸ್ ಇಟ್ ಈಸ್ ನೋ ಅಂತಲೇ ಹಾಕ್ತೀನಿ. ಡು ಯು ಕಂಡಕ್ಟೆಡ್ ಡೀಪ್ ಇನ್ವೆಸ್ಟಿಗೇಷನ್ ಇಂಟು ಸಾರ್ಸ್ ಆಫ್ ಫಂಡ್ಸ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೂ ಕೂಡ ನಾನಿಲ್ಲಿ ಎಸ್ ಅಂತ ಹಾಕ್ತೀನಿ. ಇದಕ್ಕೆ ಐ ಅಂಡರ್ಸ್ಟ್ಯಾಂಡ್ ದಿಸ್ ರೋಲ್ ಈಸ್ ಕರೆಂಟ್ಲಿ ರಿಮೋಟ್ ಅಂತ ಕೇಳಿದ್ರೆ ಆ್ಯಂಡ್ ವಿಲ್ ಟ್ರಾನ್ಸಿಷನ್ ರೀಲೊಕೇಟ್ ಆಗೋದಕ್ಕೆ ಕೇಳ್ತಾ ಇರೋದು ಇದು. ಅಂದರೆ ಇವಾಗ ಯಾವುದೋ ಊರಲ್ಲಿ ಇದ್ರು ಬಟ್ ಬ್ಯಾಂಗ್ಳೂರ್ ರೀಲೊಕೇಟ್ ಆಗ್ಬೋದಾ ಬರ್ಬೋದಾ ಅಂತ ಎಸ್ ಅಂತ ಹಾಕಬೇಕು. ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಸೊ ಮೇನ್ ಇದು ಅಂತ ನಂತರ ಇದಕ್ಕೆ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಫಾರ್ಮ್. ಓಕೆನಾ, ಸೊ ಇದಾದ ನಂತರ ಮೇನ್ ಮುಖ್ಯವಾಗಿ ನಾನು ಹೇಳೋದಂದರೆ ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡಬೇಕು ಅದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಜಾಬ್ ಬಗ್ಗೆ ಇನ್ನೊಂದು ಸ್ವಲ್ಪ ನಿಮಗೆ ಡೀಟೇಲ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೀವರೆಗೂ ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಮೇಲ್ಗಡೆ ನೋಡ್ತಾ ಇರೋದು KYC ಆಪರೇಷನ್ಸ್ ಅನಲೈಸ್ಡ್ ಅಂತ ಹೇಳಿ ಜಾಬ್ ಪ್ರೊಫೈಲು ಬ್ಯಾಂಗ್ಳೂರ್ ಕಂಪನಿದು. ಗೂಗಲಲ್ಲಿ ಹೋಗಿ ಸಿಂಪ್ಲಿ ನೀವೇ ನೋಡಬೇಕು KYC ಆಪರೇಷನ್ಸ್ ಅನಲೈಸ್ಡ್ ಮೂನ್ ಪೇ ಅಂತ ಹಾಕಬೇಕು. ಕಂಪನಿ ಹೆಸರೇನು ಮೂನ್ ಪೇ ಅಂತ. ಸೊ ಮೂನ್ ಪೇ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಸಿಂಪ್ಲಿ ನಿಮ್ಗೆ ಇಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ,
ಸೊ ಫಸ್ಟ್ ವೆಬ್ಸೈಟ್ ಏನು ಓಪನ್ ಆಗ್ತಾ ಇದೆ ಇದೇ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಜಸ್ಟ್ ಇದನ್ನ ಓಪನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದು ನಾನು ತೋರಿಸಿರುವಂಥ ಪೇಜಿಗೆ ನೀವು ಇಲ್ಲಿ ಬರ್ತಾ ಇದ್ದೀರಿ. ಓಕೆ, ಸೊ ಫಸ್ಟ್ ಆಪ್ಷನ್ ಜಸ್ಟ್ ಕ್ಲಿಕ್ ಮಾಡಿದ್ರೆ KYC ಆಪರೇಷನ್ಸ್ ಜಾಬ್ದು ನಿಮಗೆ ನೋಡೋಕೆ ಸಿಗುತ್ತೆ. ಕಂಪ್ಲೀಟ್ ಒಂದು ಸಾರಿ ಅಪ್ಲಿಕೇಶನ್ ಫಾರ್ಮ್ನ ಚೆನ್ನಾಗಿ ಓದ್ಕೊಳ್ಳಿ ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ ಇದು ಇಷ್ಟ ಆಗಿದೆ ಅಂದರೆ ಇದಕ್ಕೆ ಅಪ್ಲೈನ ಮಾಡಿ. ಇಲ್ಲಪ್ಪ ಯಾರಾದರೂ ಗೊತ್ತಿರೋ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಇದು ಸೂಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಅಂದರೆ ಡೆಫಿನೆಟ್ಲಿ ನೀವು ಅವ್ರಿಗೆ ಇದನ್ನು ವೀಡಿಯೋನ ಶೇರ್ ಮಾಡ್ಬೋದು. ಆ್ಯಂಡ್ ಈ ಒಂದು ಏನು ನಾನು ಹೇಳ್ತಾ ಇರೋಂಥ ಜಾಬ್ ಏನಿದೆ ಅಲ್ವಾ, ಈ ಜಾಬ್ಗೆ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ, ರೆಸ್ಪಾಂಡ್ ಕೂಡ ಮಾಡ್ತಾ ಇದ್ದಾರೆ ಸುಮಾರು ಜನರಿಗೆ. ಆ್ಯಂಡ್ ಇನ್ ಕೇಸ್ ನಿಮಗೆ ಇದು ಇಂಟ್ರೆಸ್ಟ್ ಇದೆ ಇವತ್ತೇ ಅಪ್ಲೈ ಮಾಡಿ, ಲೇಟ್ ಮಾಡೋಕ್ಕೆ ಹೋಗಬೇಡಿ. ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ. ಹೀಗಾಗಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇವತ್ತೇ ಅಪ್ಲೈ ಮಾಡಿ. ಯಾಕಂದರೆ ಕಾಂಪಿಟೇಷನ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಇಲ್ಲೊಂದು ರಿಸ್ಯೂಮ್ ಅಪ್ಲೋಡ್ ಮಾಡೋದಿರುತ್ತೆ, 1 MB 2 MBಗಿಂತ ಜಾಸ್ತಿ ಇರಬಾರ್ದು. ಆ್ಯಂಡ್ ಆ MBನ ನೀವು ಏನು ರಿಸ್ಯೂಮ್ ಇರುತ್ತಲ್ವ ಅದನ್ನು ಅಪ್ಡೇಟ್ ಮಾಡಿ ಅಕಾರ್ಡಿಂಗ್ ಟು ಪ್ರೊಫೈಲ್. ಸೊ ಇದರಿಂದ ಏನಾಗುತ್ತೆ, ನಿಮ್ಮದು ಬೇಗನೆ ಶಾರ್ಟ್ ಲಿಸ್ಟ್ ಆಗುತ್ತೆ ಕಂಪನಿ ಕಡೆಯಿಂದ. ಓಕೆ, ಸೊ ಇನ್ನು ಯಾವ್ಯಾವ ರೀತಿ ಜಾಬ್ ಹುಡುಕ್ತಾ ಇದ್ದೀರಿ, ಯಾವ ಊರಿಂದ ನೀವು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ, ಡೆಫಿನೆಟ್ಲಿ ನಿಮ್ಮ ಊರಿನ ಹೆಸರು ಜೊತೆಗೆ ಯಾವ ರೀತಿ ಜಾಬ್ ಹುಡುಕ್ತಾ ಇದ್ದೀರಿ ಅದ್ರ ಬಗ್ಗೆ ಮೆನ್ಷನ್ ಮಾಡಿ ಕಾಮೆಂಟಲ್ಲಿ, ನನಗೂ ಕೂಡ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಮತ್ತೆ ಯಾವುದಾದ್ರು ಆ ರೀತಿ ಜಾಬ್ ಅಪ್ಡೇಟ್ ಇದ್ದರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. ಓಕೆ, ಸೊ ಇದಿದ್ರಂತೂ ಕಂಪ್ಲೀಟ್ ಮಾಹಿತಿ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹೊಸಬರಿದ್ದರೆ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ಆಲ್ಮೋಸ್ಟ್ ಇದು ಒಂದು ಜಾಬು ಇವಾಗ ಸುಮಾರು ಜನರಿಗೆ ಹೈರಿಂಗ್ ಮಾಡ್ಕೋತಾ ಇದ್ದಾರೆ, ರಿಪ್ಲೈ ಕೂಡ ಬರ್ತಾ ಇದೆ ಕಂಪನಿ ಕಡೆಯಿಂದ. ಹೀಗಾಗಿ ಈ ಜಾಬ್ ವಿಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಮುಂದೆ ಮತ್ತೆ ನಾನು ಸಿಗ್ತೀನಿ.